ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಕಾಂತ. ಸ್ವಾಗತ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ಫ್ರೈಡೇ ಮಾರ್ನಿಂಗ್ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ತಾಯಿದ್ದೀನಿ. ನಿಮಗೂ ಶೇರ್ ಮಾಡ್ತಾಯಿದ್ದೀನಿ ನೋಡಿ. 13ರಿಂದ 7 ಚುಕ್ಕಿ ಇಟ್ಟು ಈ ರಂಗೋಲಿ ಹಾಕಿದ್ದೀನಿ. ಕಲರ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಡೈಲಿ ಕಲರ್ ಹಾಕೋಷ್ಟು ಟೈಮ್ ಇರಲ್ಲ. ನಾನು ಕಲರ್ ಹಾಕೋಕ್ಕೂ ಹೋಗಲ್ಲ, ಆದರೂ ಹಾಕಲೇಬೇಕು ಅಂದರೆ ಕೆಂಪು ಮಣ್ಣಿರುತ್ತಲ್ವ, ಅದರಲ್ಲಿ ಸ್ವಲ್ಪ ಡಿಸೈನ್ ಮಾಡಿಬಿಡ್ತೀನಿ ಅಷ್ಟೇ. ಡೈಲಿ ರಂಗೋಲಿ ಹಾಕೋದ್ರಿಂದ ಅಷ್ಟೆಲ್ಲ ಮಾಡ್ಕೊಳಕ್ಕಾಗಲ್ಲ. ಬೆಳಗ್ಗೆ ಬಾಗಿಲೆಲ್ಲ ತೊಳೆದು ಆಮೇಲೆ ಮುಖ ಎಲ್ಲ ತೊಳೆದು ಆಮೇಲೆ ಅಡುಗೆ ಮನೆಗೆ ಹೋಗ್ತೀನಿ ಟಿಫನ್ ರೆಡಿ ಮಾಡೋದಕ್ಕೆ. ಇವತ್ತು ಖಾರ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋಗೋಸ್ಕರನೇ ಏನೂ ಡಿಫ್ರೆಂಟಾಗಿ ಏನೂ ರೆಸಿಪೀಸ್ ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ಕೆಲಸ ಇರೋದ್ರಿಂದ. ನಾನು ಬೆಳಗಿನ ಟೈಮ್ ಏನು ಟಿಫನ್ ಮಾಡ್ತೀನೋ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಲೈಟಾಗಿ ಸ್ವಲ್ಪ ಹೆಸರುಬೇಳೆ ಬಿಸಿ ಮಾಡ್ಕೊಂಡಿದ್ದೀನಿ. ಮತ್ತು ರೇಷನ್ ಅಕ್ಕಿ ತೊಗೊಳ್ಳಿ ಖಾರ ಪೊಂಗಲ್ಗೆ. ಮೊಸರು ಅಕ್ಕಿ ಏನು ಬೇಡ, ರೇಷನ್ ಅಕ್ಕಿ ಅಥವಾ ಡಿಪೋಲ್ ಕೊಡ್ತಾರಲ್ಲ ಅದೇ ಅಕ್ಕಿ. ನಾನು ಡಿಪೋಲ್ ಕೊಟ್ಟಿರೋ ಅಕ್ಕಿನೇ ಯೂಸ್ ಮಾಡ್ತಾಯಿದ್ದೀನಿ. ಹೆಸರುಬೇಳೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. ಅಕ್ಕಿನ ಚೆನ್ನಾಗಿ ಒಂದು 4-5 ಸಾರಿ ತೊಳಿಬೇಕು. ಈ ಅಕ್ಕಿನ ತೊಳೆದು ಹಾಕಿ ಸ್ವಲ್ಪ ಅರಿಶಿನ, ಉಪ್ಪು, ಸ್ವಲ್ಪ ಕರಿಬೇವು, ಹಸಿ ಕರಿಬೇವಿದ್ರೆ ಹಾಕಿ. 1-2 ಸ್ಪೂನ್ ಎಣ್ಣೆ ಹಾಕಿ. ನಾನು ಹಸಿ ಕರಿಬೇವಿಲ್ಲ, ಅದಕ್ಕೆ ನಾನು ಹಾಕ್ತಿಲ್ಲ. ಹಾಕಿ ಚೆನ್ನಾಗಿ 1-2-3 ವಿಸಿಲ್ ಹಾಕ್ಸ್ಕೊಳ್ಳಿ. ಯಾಕೆಂದರೆ ತುಂಬ ಸಾಫ್ಟಾಗಿದ್ರೇ ಪೊಂಗಲ್ ಚೆನ್ನಾಗಿರೋದು. ಅದಕ್ಕೆ ಅದ್ರ ಜೊತೆ ಚಟ್ನಿ ಮಾಡ್ತಾಯಿದ್ದೀನಿ. ಕಡಲೆಬೀಜ, ಕಡಲೆಪಪ್ಪು, ಸ್ವಲ್ಪ ಕೊಬ್ಬರಿ ಮೂರನ್ನು ಮಿಕ್ಸ್ ಮಾಡಿ ಚಟ್ನಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಸ್ವಲ್ಪ ಕರಿಬೇವು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಈಗ ಬೇಯಿಸಿ ಇಟ್ಕೊಂಡಿದ್ದೀನಿ ಹೆಸರುಬೇಳೆ ಅನ್ನ ಎಲ್ಲ. ಅದಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ, ಅರ್ಧ ಸ್ಪೂನ್ ಮೆಣಸು ಹಾಕಿದ್ದೀನಿ, ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ, ಒಂದು 10-12 ಗೋಡಂಬಿ ಹಾಕಿದ್ದೀನಿ, ಒಂದು 4-5 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರ ಬೇಕಿದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಚಟ್ನಿ ಜೊತೆ ತಿನ್ನೋದ್ರಿಂದ ತುಂಬ ಏನು ಖಾರ ಬೇಕಿಲ್ಲ, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಹಾಕ್ತಿದ್ದೀನಿ. ಸ್ವಲ್ಪ ಬಿಸಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಒಗ್ಗರಣೆ ಮಿಕ್ಸ್ ಮಾಡಿ ಗಟ್ಟಿಯಾಗಿರುತ್ತಲ್ವ, ಸ್ವಲ್ಪ ತುಂಬ ಗಟ್ಟಿ ಇದ್ದರೆ ಪೊಂಗಲ್ ಚೆನ್ನಾಗಿರಲ್ವಲ್ವ, ಸ್ವಲ್ಪ ತೆಳ್ಳಗಿರಬೇಕಲ್ವ, ಅದಕ್ಕೆ ಬಿಸಿ ನೀರು ಕಾಯಿಸ್ಕೊಂಡು ಹಾಕ್ಕೊಬೇಕು. ಸ್ವಲ್ಪ ಕೊತ್ತಂಬರಿ, ಎಣ್ಣೆಲು ಅದನ್ನು ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡೋಣ ಒಗ್ಗರಣೆನ. ಎಷ್ಟು ಬೇಕೋ ಅಷ್ಟೊಂದು ಬಿಸಿ ನೀರು ಕಾಯಿಸಿಟ್ಟಿರೋದನ್ನ ಹಾಕ್ಬಿಟ್ಟು ಒಂದು ಕುದಿ ಬರೋಷ್ಟರಲ್ಲಿ ಸ್ವಲ್ಪ ಕುದಿಸ್ಕೊಂಡ್ರೆ ಪೊಂಗಲ್ ರೆಡಿ ಆಯಿತು. ಟಿಫನ್ ರೆಡಿ ಆಯಿತು. ಟಿಫನ್ ರೆಡಿ ಮಾಡಿ ಮತ್ತೆ ಮನೆಯೆಲ್ಲ ಒರೆಸ್ಕೊಂಡು ಪೂಜೆ ರಕ್ಷಾ ಮಾಡ್ತೀನಿ ಅಂದು ಅದಕ್ಕೆ ಮನೆ ಒರೆಸ್ಕೊಡ್ತಿದ್ದೆ. ರಕ್ಷಾ ಪೂಜೆ ಮಾಡಿಬಿಟ್ಟು ಹೋದ್ಲು. ಮತ್ತು ಸ್ವಲ್ಪ ತೊಗರಿ ಕಾಳಿತ್ತು, ಅದನ್ನು ನೆನೆಸಿಡ್ಬೇಕಾಗಿತ್ತು ಬೇಳೆ ಮಾಡೋಕ್ಕೆ. 1-2 ಅವರ್ ನೆನೆಸಿಟ್ಟು ಆಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಡ್ರೈ ಮಾಡಿ ಮತ್ತು ಮಿಷಿನ್ಗೆ ಹಾಕಿ ಬೇಳೆ ಮಾಡಿಸ್ಕೊಳ್ಳೋದು. ಅದಕ್ಕೆ ನೆನೆಸಿಟ್ಟಿದ್ದೀನಿ ತೊಗರಿ ಕಾಳನ್ನು ಎಲ್ಲ ನೆನ್ನೆ ಎಲ್ಲ ಕ್ಲೀನ್ ಮಾಡಿ. ಮತ್ತು ಸ್ವಲ್ಪ ಬಟ್ಟೆ ಇತ್ತು, ಮಿಷಿನ್ಗೆ ಹಾಕಿದ್ದೀನಿ, ಅದು ವಾಶ್ ಆಗಿದೆ. ಹಾಗೆ ಇವತ್ತು ಸಂಜೆ ನರಸೀಪುರ ತ್ರಿವೇಣಿ ಸಂಗಮ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಅಲ್ಲೇ ಏನಾಯಿತು ಪೂಜೆದೆಲ್ಲ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಫ್ರೈಡೇ ಮಾರ್ನಿಂಗ್ ವ್ಲಾಗ್ ಇಷ್ಟ ಆಗಿತ್ತು. ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.